ರಾಷ್ಟ್ರಧ್ವಜ ಮುಗಿಲೆತ್ತರದಲ್ಲಿ ಹಾರಾಡ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಬೀಸುವಂತಹ ಗಾಳಿಯಲ್ಲ, ರಣರಂಗದಲ್ಲಿ ಶತ್ರುಗಳ ವಿರುದ್ಧ ತಮ್ಮ ರಕ್ತವನ್ನ ಚೆಲ್ಲಿ ನಮ್ಮೆಲ್ಲರನ್ನ ಇವತ್ತು ಈ ಕಾರ್ಯಕ್ರಮದಲ್ಲಿ ನೆಮ್ಮದಿಯಾಗಿ ಕಾರ್ಯಕ್ರಮವನ್ನು ವೀಕ್ಷಿಸೋದಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ಭಾರತದ ಎಲ್ಲ ಯೋಧ ಬಳಗಕ್ಕೆ ಒಂದು ಚಪ್ಪಾಳೆ ಬರಬೇಕು ಪ್ರೀತಿಯಿಂದ. ದಯಮಾಡಿ ನಮ್ಮ ಸುಂದರ ಪವಿತ್ರ ವೇದಿಕೆಯನ್ನ ಅಲಂಕರಿಸಬೇಕು. ಶ್ರೀಯುತ ಶಿವಕುಮಾರ್ ಆರಾಧ್ಯ ಅವರನ್ನ MS ರವೀಂದ್ರ ಅವರು ಪ್ರೀತಿಯಿಂದ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಹೂಗುಚ್ಛವನ್ನ ನೀಡುವ ಮುಖಾಂತರ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೇದಿಕೆಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಚಿತ್ರ ಕಂಡಂತಹ ಅಪ್ರತಿಮ ಶೈಕ್ಷಣಿಕ ತಜ್ಞರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಸಮಾಜ ಸೇವಕರಾಗಿರುವ ಶ್ರೀಯುತ ಡಾಕ್ಟರ್ ಕೃಷ್ಣ ಅವರು ನಮ್ಮೊಂದಿಗಿದ್ದಾರೆ. ಇವರನ್ನ ಪ್ರೀತಿಯಿಂದ ಪ್ರೋತ್ಸಾಹದ ಚಪ್ಪಾಳೆಯೊಂದಿಗೆ ಶ್ರೀಯುತ MS ರವೀಂದ್ರ ಅವರು ನಮ್ಮ ಸುಂದರ ವೇದಿಕೆಗೆ ಬರಮಾಡಿಕೊಳ್ಬೇಕು. ಹೂಗುಚ್ಛವನ್ನ ನೀಡುವ ಮುಖಾಂತರ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಶ್ರೀಯುತ ಡಾಕ್ಟರ್ ಕೃಷ್ಣ ಅವರಿಗೆ ಆತ್ಮೀಯವಾದಂತಹ ಪ್ರೀತಿಯ ಸ್ವಾಗತ ಸುಸ್ವಾಗತ. ಚಲನಚಿತ್ರ ರಂಗದ ನಿರ್ಮಾಪಕರಾಗಿರುವಂತಹ ಶ್ರೀಯುತ ವಿ ಭಾಸ್ಕರ್ ರಾಜು ಅವರು ನಮ್ಮೊಂದಿಗಿದ್ದಾರೆ. ದಯಮಾಡಿ ನಮ್ಮ ವೇದಿಕೆಯನ್ನು ಅಲಂಕರಿಸಬೇಕು. ಶ್ರೀಯುತ ವಿ ಭಾಸ್ಕರ್ ರಾಜು ಅವರನ್ನ ಶ್ರೀಯುತ MS ರವೀಂದ್ರ ಅವರು ಹೃದಯ ಪೂರ್ವಕವಾಗಿ ನಮ್ಮ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಹೂಗುಚ್ಛವನ್ನ ನೀಡುವ ಮುಖಾಂತರ ನಿಮಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಕನ್ನಡ ಫಿಲ್ಮ್ ಚೇಂಬರ್ನ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಡಾಕ್ಟರ್ NN ಪ್ರಹ್ಲಾದ್ ರವರು ನಮ್ಮೊಂದಿಗಿದ್ದಾರೆ. ದಯಮಾಡಿ ನಮ್ಮ ವೇದಿಕೆಯನ್ನು ಅಲಂಕರಿಸಬೇಕು. ಸಾಕಷ್ಟು ಸಾಧಕರನ್ನ ಗುರುತಿಸಿ ಅವರ ಕಲೆಯನ್ನ ಅಭಿನಂದಿಸಿ ಪ್ರೋತ್ಸಾಹಿಸಿ ಪ್ರಶಸ್ತಿ ಪುರಸ್ಕಾರಗಳನ್ನ ನಮ್ಮ ಕನ್ನಡ ಫಿಲ್ಮ್ ಚೇಂಬರ್ನ ವತಿಯಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹೂಗುಚ್ಛವನ್ನ ನೀಡುವ ಮುಖಾಂತರ ನಮ್ಮ ವೇದಿಕೆಗೆ ಪ್ರೀತಿಯ ಮುನ್ಸದ್ದಿ ನಿರ್ದೇಶಕರಾಗಿರುವ ಡಾಕ್ಟರ್ ವಿಜಯ್ S ಅಗಡಿ ಅವರು ನಮ್ಮೊಂದಿಗಿದ್ದಾರೆ. ಪ್ರೀತಿಯಿಂದ ಚಪ್ಪಾಳೆಯೊಂದಿಗೆ ಶ್ರೀಯುತ ಡಾಕ್ಟರ್ ವಿಜಯ್ S ಅಗಡಿ ಅವರಿಗೆ ನಮ್ಮ ಈ ಪವಿತ್ರ ವೇದಿಕೆಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಉಪಸ್ಥಿತರಾಗಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ, ಅತಿಥಿ ಮಹೋದಯರಿಗೂ ಕೂಡ ಮತ್ತೊಮ್ಮೆ ಈ ಸುಂದರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಪ್ರೀತಿಯ ಗೌರವಪೂರ್ವಕ ಸ್ವಾಗತವನ್ನ ಕೋರೋಣ. ಹಾಗೆ ಕನ್ನಡ ಫಿಲ್ಮ್ ಚೇಂಬರ್ ಇದರ ಮತ್ತಷ್ಟು ಸದಸ್ಯರು ಕೂಡ ನಮ್ಮೊಂದಿಗಿದ್ದಾರೆ. ಶ್ರೀಯುತ ಕೃಷ್ಣಪ್ಪ ಅವರು, ಶ್ರೀಯುತ ರಾಮಶೆಟ್ಟಿ ಅವರು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಅವರನ್ನು ಪ್ರೋತ್ಸಾಹಿಸುವಲ್ಲಿ ತಮ್ಮ ನಿಷ್ಕಲ್ಮಶವಾದಂತಹ ಬಗ್ಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈಗ ಕಾರ್ಯಕ್ರಮವನ್ನ ನಾಡಗೀತೆಯೊಂದಿಗೆ ಚಾಲನೆ ನೀಡಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಕೂಡ ನಾಡಗೀತೆಗಾಗಿ ಎದ್ದು ನಿಲ್ಲಬೇಕಾಗಿ ವಿನಂತಿ. ಈಗ ಎಲ್ಲ ಅತಿಥಿ ಗಣ್ಯರು ಕೂಡ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ಮಾಡಿ ಚಾಲನೆ ಕೊಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಕೂಡ ದೀಪ ಪ್ರಜ್ವಲನೆಯನ್ನ ನೀಡುವುದರ ಮೂಲಕ ಸೃಜನಶೀಲತೆಯ ಸುಂದರವಾದಂತಹ ಒಂದು ಸಂವಿಧಾನ ಈ ಕಾರ್ಯಕ್ರಮ. ಇಲ್ಲಿ ಯಾರೋ ಒಬ್ರು ದೀಪ ಆಗ್ತೀರಾ, ಯಾರೋ ಒಬ್ರು ಬತ್ತಿ ಆಗ್ತೀರಾ, ಯಾರೋ ಒಬ್ರು ಜ್ಯೋತಿ ಆಗ್ತೀರಾ, ಎಲ್ಲರೂ ಸೇರಿ ಈ ಸುಂದರ ಕಾರ್ಯಕ್ರಮವನ್ನ ನಿರಂತರವಾಗಿ ಬೆಳಗೋಣ ಅಂತ ನಿಮ್ಮ ಒಂದು ಸಾಧನೆ
ಮೆಚ್ಚ ಅಂತದ್ದು. ಜೊತೆಯಲ್ಲಿ ಈ ಒಂದು ಕನ್ನಡ ಫಿಲಂ ಚೇಂಬರ್ KFC ಇದರ ಆಫೀಸು ಬೆಂಗಳೂರು ಮತ್ತು ಮೈಸೂರು ಎರಡು ಕಡೆನೂ ಇದೆ. ಇದರ ಪ್ರೆಸಿಡೆಂಟ್ ದಯಮಾಡಿ ನಿಂತ್ಕೋಬೇಕು ಅಂತ ನನ್ನ ರಿಕ್ವೆಸ್ಟು, MS ರವೀಂದ್ರ, ಯಂಗ್ ಅಂಡ್ ಎನರ್ಜೆಟಿಕ್ ಪರ್ಸನ್, ಬಬ್ಲಿಂಗ್ ವಿತ್ ಎಂಥೂಸಿಯಾಸಮ್. ಇವರು 24 hours 24x7 ಅಂತ ಏನು ಹೇಳ್ತೀವಿ ಹಾಗೆ ಈ ಕನ್ನಡ ಫಿಲಂ ಚೇಂಬರ್ನ ಮುಂದೆ ತರಬೇಕು, ಈ ಒಂದು ಬರೇ ಚಾಮುಂಡಿ ಬೆಟ್ಟ ಅಲ್ಲ ಹಿಮಾಲಯ ಬೆಟ್ಟದ ಎತ್ತರದಷ್ಟು ಬೆಳೆಸಬೇಕು ಅಂತ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಬರಬೇಕು. ಶ್ರೀಯುತ ಪ್ರಹ್ಲಾದ್ ರವರು ಹೇಳಿರುವಂತಹ ಮಾತಿನ ಹಾಗೆ ಕಮಿಂಗ್ ಟುಗೆದರ್ ಈಸ್ ಅ ಬಿಗಿನಿಂಗ್, ಸ್ಟೇಯಿಂಗ್ ಟುಗೆದರ್ ಈಸ್ ಅ ಪ್ರೋಗ್ರೆಸ್ ಅಂಡ್ ವರ್ಕಿಂಗ್ ಟುಗೆದರ್ ಈಸ್ ಅ ಸಕ್ಸಸ್ ಅಂತ ಲೆಟ್ಸ್ ಆಲ್ ವರ್ಕ್ ಟುವರ್ಡ್ಸ್ ಸಕ್ಸಸ್ ಅನ್ನುವಂತಹ ಮಾತಿನೊಂದಿಗೆ ಅನಂತ ಅನಂತ ಧನ್ಯವಾದಗಳು ಶ್ರೀಯುತ ಪ್ರಹ್ಲಾದ್ ರವರಿಗೆ. ಈಗ ನಮ್ಮ ಕನ್ನಡ ಫಿಲಂ ಚೇಂಬರ್ನ ನಿರ್ದೇಶಕರಾಗಿರುವಂಥ ಶ್ರೀಯುತ ವಿಜಯ್ S. ಅಗಡಿ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ದಯಮಾಡಿ ಎರಡು ಮಾತುಗಳನ್ನು ಆಡಬೇಕು ಕಾರ್ಯಕ್ರಮವನ್ನು ಉದ್ದೇಶಿಸಿ. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ಕನ್ನಡ ಫಿಲ್ಮ್ ಚೇಂಬರ್ ಸತತ 2 ವರ್ಷಗಳಿಂದಲೂ ಕೂಡ ಅತ್ಯುತ್ತಮವಾದಂತಹ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ಅನ್ನೋದು ಬಹಳ ಹೆಮ್ಮೆಯ ವಿಚಾರ. ಈಗಾಗಲೇ ನನ್ನ ಗುರುಗಳಾದಂಥ ಪ್ರಹ್ಲಾದ್ ಸರ್ ಅವರು ವಿಶದವಾಗಿ ಎಲ್ಲವನ್ನು ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಸಾಧನೆಯ ಹಾದಿಯಲ್ಲಿ ಇರುವವರು ಹಾಗೆ ಸಾಧನೆಯನ್ನು ಮಾಡಿರುವವರಿಗೆ ಮೋಟಿವೇಶನ್ ಅಂದರೆ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹವನ್ನು ನೀಡುವಲ್ಲಿ ಕನ್ನಡ ಫಿಲ್ಮ್ ಚೇಂಬರ್ ರಾಜ್ಯಾಧ್ಯಕ್ಷರಾದಂಥ ರವೀಂದ್ರ ಸರ್ ಅವರು ತುಂಬ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಶ್ರೀಯುತ ಶಿವಕುಮಾರ್ ಆರಾಧ್ಯ ಅವರಿಗೆ ದಯಮಾಡಿ ನಮ್ಮ ಕಾರ್ಯಕ್ರಮ ಉದ್ದೇಶಿಸಿ ಎರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತರಾದಂತಹ ಪೂಜ್ಯ ಗುರುಗಳ ಚರಣ ಕಮಲಗಳಲ್ಲಿ ನನ್ನ ಅನಂತ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ, ನನ್ನ ಹಿರಿಯ ಸಹೋದರರಾದಂಥ ಅಮರನಾಥ ಆರಾಧ್ಯವರು, ನನ್ನ ಪ್ರೀತಿಯ ಗೆಳೆಯ MS ರವೀಂದ್ರ ಅವರು, ಪ್ರಹ್ಲಾದ್ ಸರ್, ಅಡಿಗಾರ್ ಸರ್, ನಮ್ಮ ನಿರ್ಮಾಪಕರು, ಅವರೆಲ್ಲರೂ ಒಳಗೊಂಡಂತೆ ವೇದಿಕೆ ಮುಂಭಾಗಿರ್ತಕ್ಕಂತಹ ನಾಡಿನ ಹಲವು ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನನ್ನ ಅನಂತ ಶರಣಾರ್ಥಿಗಳು ಬಂದಿದ್ದಾರೆ. ರವೀಂದ್ರ ಅವರು ಹೇಳಿದ್ರು ನಮ್ಮ ಬಗ್ಗೆ ಏನು ಮಾತಾಡಬೇಡಿ ಅಂತ. ಅವರು ಮುಡ್ಗರಾಗುತ್ತೆ ನಿಜ. ಬಹುಶಃ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗಿಂತ ಹಳೆ ಪರಿಚಯ ನನಗೆ ಅಂತ ಅನ್ಸುತ್ತೆ ರವೀಂದ್ರ ಅವರು. ಏಕೆಂದರೆ ಅವ್ರ ನಿರ್ದೇಶನದಲ್ಲಿ ನಾನು ಮಾತಾಡಲಿದ್ದೆ. ಅವ್ರ ನಿರ್ದೇಶಕರು ಅನ್ನೋದು ಮಾತಾಡೋದು ಗೊತ್ತು. ಆದರೆ ಇವತ್ತು ಪ್ರಹ್ಲಾದ್ ಸರ್ ಇಷ್ಟೆಲ್ಲ ಹೇಳಿದಾಗ ಅವ್ರು ಹೇಳೋದು ಯಾಕೆ ಸರ್ ಅಂತೆಲ್ಲ ಹೇಳ್ತೀರಾ ಅಂದರೆ, ಅವ್ರು ಹೇಳಿದ್ರಿಂದನೇ ರವೀಂದ್ರ ಅವರ ಸಾಧನೆ ಏನು ಅನ್ನೋದು ನನಗೆ ಗೊತ್ತಾಯಿತು. 1,500 ಜನ ಸಾಧಕರನ್ನ ಗುರುತಿಸಿ ಗೌರವಿಸಿದ್ದಾರೆ ಅಂದರೆ ನಿಜವಾಗ್ಲೂ ಎಷ್ಟು ಹೆಮ್ಮೆ ಪಡಬೇಕು. ನಮ್ಮ ಸಿದ್ಧಲಿಂಗ ಸ್ವಾಮೀಜಿ ಅವರು ಹೇಳ್ತಾ ಇದ್ರು, ನಾಯಕ ಆಗೋದು ತನ್ನ ಒಬ್ಬ ಬೆಳೆಯೋದಲ್ಲ, ತನ್ನ ಸುತ್ತಮುತ್ತ ಇರೋರೆಲ್ಲ ಬೆಳೆಸಬೇಕು ಅಂತ. ಅಂತ ಒಂದು ನಾಯಕತ್ವದ ಲಕ್ಷಣ ನಮ್ಮ MS ರವೀಂದ್ರ ಅವರಲ್ಲಿದೆ. ಎಲ್ಲ ಸಾಧಕರನ್ನ ಗುರುತಿಸಿ ಅವರನ್ನ ಗೌರವಿಸುವ, ಸನ್ಮಾನಿಸುವ, ಪ್ರಶಸ್ತಿ ನೀಡುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾರಿಗೆ ಪ್ರಶಸ್ತಿ ಬಂದರೂ ಕೂಡ ಅದು ಅವರ ಜವಾಬ್ದಾರಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಅಂತ ನಿಮಗೆ ಪ್ರಶಸ್ತಿ ಕೊಡೋದ್ರ ಜೊತೆಗೆ ನೀವು ಜವಾಬ್ದಾರಿಯನ್ನು ಹೆಚ್ಚಿಸ್ತಾ ಇರೋರು ರವೀಂದ್ರ ಅವರು. ಎಲ್ಲರಿಗೂ ಶರಣಾರ್ಥಿಗಳು. ವೇದಮೂರ್ತಿ ಡಾಕ್ಟರ್ ಕಾಡಯ್ಯ ಶಿವಮೂರ್ತಿ ಹಿರೇಮಠ ಸ್ವಾಮಿಗಳು, ದುರ್ಗಾಮಾತಾ ಹಾಗೂ ಕಾಳಿಮಾತಾ ಆರಾಧಕರು, ಪುರೋಹಿತರ ಘಟಕ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯಿಂದ ಆಗಮಿಸಿದ್ದಾರೆ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಇವರ ಉಪಸ್ಥಿತಿ ಇರುತ್ತೆ. ನಾನು ನೋಡಿದಾಗೆ ಯಾವ ಕಾರ್ಯಕ್ರಮವನ್ನು ಕೂಡ ಇವರು ಮಿಸ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ನಮ್ಮನ್ನೆಲ್ಲ ಉದ್ದೇಶಿಸಿ ಎರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆರಾಧ್ಯ ದೇವಿಯಾದಂಥ ಶ್ರೀ ಕಾಳಿಕಾದೇವಿ ಹಾಗೂ ದುರ್ಗಾ ಪರಮೇಶ್ವರ ಮರದಲ್ಲಿ ನಡೆಸುತ್ತಾ, ಸರ್ವಮಂಗಳ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣ ನಮಸ್ತುತೆ. ಇವತ್ತಿನ ದಿವಸ ಕನ್ನಡ ಫಿಲ್ಮ್ ಚೇಂಬರ್ ವತಿಯಿಂದ ಬೆಂಗಳೂರು ನಗರದಲ್ಲಿ ಹಮ್ಮಿಕೊಂಡಂತಹ
8ನೇ ಬಾರಿಯ ಎಂಟದಲ್ಲ ಸರ್ 8ನೆಯ ಬಾರಿಯ ಪ್ರಶಸ್ತಿಯ ಸಮಾರಂಭದ ನಿಮಿತ್ತವಾಗಿ ಈಗಾಗಲೇ ಬೆಂಗಳೂರು ನಗರಕ್ಕೆ ಅನೇಕ ಹಳ್ಳಿಯಿಂದ ಅನೇಕ ಜಿಲ್ಲೆಯಿಂದ ತಾಲೂಕು ಮಟ್ಟದಿಂದ ಸಾಧಕರು ಆಗಮಿಸಿದ್ದು ನಿಮ್ಮೆಲ್ಲರಿಗೆ ಮೊದಲು ಕೃತಜ್ಞತೆ ಸಲ್ಲಿಸುತ್ತಾ ಮಾಡಿದ ಮಾತುಗಳನ್ನಾಡಬೇಕು ಕಾರ್ಯಕ್ರಮವನ್ನು ಉದ್ದೇಶಿಸಿ. ವೇದಿಕೆ ಮೇಲೆ ಗುರುಗಳು ಮಾತಾಡಿದ ಮೇಲೆ ನಾನು ಮಾತಾಡೋದು ಅಷ್ಟು ಚೆನ್ನಾಗಿರಲ್ಲ. ಆದರೂ ಅವರು ಹಿರಿಯರು, ಸ್ವಾಮೀಜಿಯವರು, ಅವರ ಪಾದಗಳಿಗೆ ನನ್ನ ಅನಂತ ಅಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ 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 ವಿಧವಾದ ಗಣ್ಯರಿಗೆ ನನ್ನ ಅನಂತ ಅಂತ ವಂದನೆಗಳನ್ನು ತಿಳಿಸುತ್ತಾ, ಸನ್ಮಾನ್ಯ ಪ್ರೇಕ್ಷಕರು ಅಂದರೆ ನೀವು ಅನ್ನದಾತರು ಇಷ್ಟು ಮಟ್ಟಿಗೆ ಇಲ್ಲಿಗೆ ಬಂದು ನಮ್ಮ ಈ ಒಂದು ಸಮಾರಂಭಕ್ಕೆ ಬಂದಿರೋದ್ರಿಂದ ತಮ್ಮೆಲ್ಲರಿಗೂ ನಾನು ವಂದಿಸುತ್ತಾ, ಕೇವಲ 4 ಮಾತುಗಳನ್ನ ಮಾತ್ರ ನಾನು ಆಡಿ ತಮಗೆ ನನ್ನ ಅನಿಸಿಕೆಗಳನ್ನ ತಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ಯಾರು ಹೇಳಿದ್ದು? ಮೊನ್ನೆ ತಾನೇ 97 ವರ್ಷ ಜಯಂತಿ ಆಚರಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರಿಗೆಲ್ಲ ಕನ್ನಡ ಬೆಳಕೇ ಇರಲಿಲ್ಲ. ಕನ್ನಡಕ್ಕೆ ಸುಮಾರು 5,000 ವರ್ಷಗಳ ಚರಿತ್ರೆ ಇದೆ. ಈಗ ಕನ್ನಡ ಫಿಲಂ ಚೇಂಬರ್ ಅಂತ ಹೇಳ್ತೇವೆ 3 ಅಕ್ಷರ, ಆದರೆ 5,000 ವರ್ಷಗಳು ಕಕ್ಕಳಿ ಕಾಗುಡಿಸೋಕೆ ಅಕ್ಷರಕ್ಕೆ ನಿಮ್ಮ ಅರ್ಥ ತಿಳ್ಕೊಂಡು ಸಾಕು. ಕನ್ನಡಿಗರು ಕಂಠಕರಲ್ಲ, ಕಕ್ಕಳಿ ಕನ್ನಡಿಗರು ಕಾಮುಕರಲ್ಲ, ಕನ್ನಡಿಗರು ಕೀಚಕರಲ್ಲ, ಕನ್ನಡಿಗರು ಕೌರವರಲ್ಲ, ಕನ್ನಡಿಗರು ಕಂಠರಲ್ಲ. ಈ ಕನ್ನಡವನ್ನೇ ಬೆಳೆಸಿದಂತ 5 ವರ್ಷ ಕನ್ನಡಿಗರ ಕನ್ನಡ ಫಿಲಂ ಚೇಂಬರ್ಗೆ ನಮ್ಮ MS ರವೀಂದ್ರ ಅವರು ಅಧ್ಯಕ್ಷರಾಗಿರೋದು ನಮ್ಮ ನಿಮ್ಮೆಲ್ಲರ ಒಂದು ಸಂತೋಷಕರವಾದ ವಿಚಾರ. ಒಬ್ಬ ನಟನೆಯಾಗಿ ನಾನು ಇವತ್ತು ನಿರ್ಮಾಪಕನಾಗಿರೋದು ನಿಮ್ಮೆಲ್ಲ ಆಶೀರ್ವಾದ. ನಾನು ಸುಮಾರು 17 ಸಿನಿಮಾಗಳಿಗೆ ಹಣಕಾಸಿನ ವ್ಯವಸ್ಥೆ ಸಹಾಯ ಕೂಡ ಮಾಡಿದ್ದೀನಿ. ನಾನು ಈಗಲೂ
ಸದಾ ಬೆಂಬಲ ಕೊಡ್ತಿರೋಂಥ ನಮ್ಮ ಸ್ವಾಮಿಗಳು, ನಮಗೆ ಅವರ ಆಶೀರ್ವಾದ ನಮ್ಗೆ ಯಾವಾಗಲೂ ಇದೆ ಅಂತ ಭಾವಿಸ್ತೀನಿ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮುಖ್ಯ ಅತಿಥಿಗಳು ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಅಮರನಾಥ್ ಸರ್ಗೆ, ಭಾಸ್ಕರ್ ಸರ್ಗೆ, ನಮ್ಮ KFC ಹುಲಿಗೆ, ನಮ್ಮ ರಾಜಶೇಖರ್ ಸರ್ಗೆ, ಅವ್ರು ತುಂಬ ಲೇಟಾಗಿ ಬಂದರು. ರಾಜಶೇಖರ್ ಸರ್ ಏನಾದರೂ ನಮ್ಮ ಚೇಂಬರ್ ಬಗ್ಗೆ ಮಾತಾಡಿ ದಯವಿಟ್ಟು ಮಾತಾಡ್ತೀರಾ? ಸೊ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ಮುಖ್ಯವಾಗಿ ನಿಮಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂದರೆ ಮುಖ್ಯವಾಗಿ ಕಾರಣ ನೀವು. ಸೊ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಇಷ್ಟೊಂದು ನಿರೂಪಣೆ ಮಾಡುವಂಥ ನಮ್ಮ ಶ್ರೀನಿವಾಸ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಕನ್ನಡ ಫಿಲಂ ಚೇಂಬರ್ ಎಲ್ಲ ಸದಸ್ಯರಿಗೆ ಮತ್ತು ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಮೈಸೂರು ಜಿಲ್ಲೆ ನೂತನವಾಗಿ ಅಧ್ಯಕ್ಷರಾದಂಥ ಕೃಷ್ಣ ಸರ್ಗೆ ನಿಮ್ಮೆಲ್ಲರ ಜೋರ ಚಪ್ಪಾಳೆಗೆ ನಮ್ಮ ಮೈಸೂರು ಜಿಲ್ಲೆ ಅಧ್ಯಕ್ಷರಾಗಿದ್ದಾರೆ. ಸೊ ನಾವೆಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಲ್ಲೂ ಅಧ್ಯಕ್ಷ ನೇಮಕಾತಿ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ ರಂಗನಾಥ ಮಧ್ಯೆ ಬಂದು ಕೈ ಮುಗಿಬೇಕು. ಯಾವತ್ತು ಸೈಡಲ್ಲಿ ಇರಬಾರ್ದು, ಯಾವತ್ತು ಸೆಂಟ್ರಲ್ ಇರಬೇಕು. ಅದು ರಾಜಕೀಯದಲ್ಲಿ ಹಿಂಗೆ ಕೈ ಬೇಡ, ಜಸ್ಟ್ ನಮಸ್ಕಾರ ಮಾಡಿ. ರಾಜಕೀಯದಲ್ಲಿ ಹಿಂಗೆ ಹಾಂ, ಇನ್ನೂ ಮಾಡಿ, ಇನ್ನೂ ಬುಗ್ಗಿ ಏನೂ ಆಗಲ್ಲ. ನಾವು ಬುಗ್ದಷ್ಟು